ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ಸೇವಾ ಇನ್ಫೋಗ 2025 ಮತ್ತು 26ನೇ ಸಾಲಿನ ಯುವ ನಿಧಿ ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಈಗ 2025 ಮತ್ತು 26ನೇ ಸಾಲಿನಲ್ಲಿ ಡಿಗ್ರಿ ಕಂಪ್ಲೀಟ್ ಆದವರು ಮತ್ತು ಅದೇ ರೀತಿಯಾಗಿ ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಆದವರು, ಅಂದ್ರೆ ಡಿಗ್ರಿ ಕಂಪ್ಲೀಟ್ ಆಗಿ 6 ತಿಂಗಳಾಗಿರಬೇಕು, ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಆಗಿ ಕೂಡ 6 ತಿಂಗಳಾಗಿರಬೇಕು. 6 ತಿಂಗಳ ಆಗಿದ ನಂತರ ನೀವು ಯುವ ನಿಧಿ ಅಪ್ಲಿಕೇಶನ್ಗೆ ಹಾಕಿಕೊಳ್ಳಬಹುದು. ಈಗ ಅದಕ್ಕಿಂತ ಮುಂಚಿತವಾಗಿ ನಾವು ಯುವ ನಿಧಿ ಅಪ್ಲಿಕೇಶನ್ ಹಾಕಿಕೊಳ್ಳುವ ಮುಂಚೆ ನಾವು ಎಲಿಜಿಬಿಲಿಟಿಯನ್ನು ಚೆಕ್ ಮಾಡಿಕೊಳ್ಳಬೇಕಾಗುತ್ತೆ. ಅದನ್ನು ನಾವು ಖುದ್ದಾಗಿ ಯಾವ ರೀತಿ ಮೊಬೈಲ್ ಮುಖಾಂತರ ಅದನ್ನು ನಾವು ಚೆಕ್ ಮಾಡಿಕೊಳ್ಳಬಹುದು. ಅದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸುತ್ತೇನೆ. ನೀವೇ ಕೂಡ ನಿಮ್ಮ ಮೊಬೈಲ್ನಲ್ಲಿ ನೀವು ಇದನ್ನು ತಿಳಿದುಕೊಳ್ಳಬಹುದು. ಈಗ ಇಲ್ಲೊಂದು ವೆಬ್ ಬ್ರೌಸರಲ್ಲಿ ಬಂದು ನಾಡಾ ಕರ್ನಾಟಕ government.in ಯುವ ನಿಧಿ ಅಂತ ಸರ್ಚ್ ಮಾಡಿಕೊಳ್ಳಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಮೇಲ್ಗಡೆ ಏನು ಕಾಣ್ತಾ ಇದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಾಡಾ ಕರ್ನಾಟಕ government.in ಯುವ ನಿಧಿ ಅಂತ ಈ ರೀತಿ ಸರ್ಚ್ ಮಾಡಿಕೊಂಡ ನಂತರ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈಗ ಇಲ್ಲಿ ನೋಡಬಹುದು ನಾಡಾ ಕರ್ನಾಟಕ ಅಂತ ಕಾಣ್ತಾ ಇದೆ. ಈಗ ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಅದು ಮುಂದಿನ ಹಂತದ ಪ್ರೊಸೆಸಿಂಗ್ ಅಂದರೆ ಹೋಗುತ್ತೆ. ಪ್ರೊಸೆಸಿಂಗ್ ಏನಿರುತ್ತೆ ಎಂಬುದು ನಮಗೆ ಇಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಈಗ ಇಲ್ಲಿ ನೋಡಬಹುದು ನೀವು ನಾಡಾ ಕರ್ನಾಟಕ ಬಂದಿದೆ. ಈಗ ಇಲ್ಲಿ ನೀವು ನೋಡಬಹುದು ಯುವ ನಿಧಿ ಎಲಿಜಿಬಿಲಿಟಿ ಅಂತಿದೆಯಲ್ಲ, ಇದರ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡು ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಈಗ ಅದಕ್ಕಿಂತ ಮುಂಚಿತವಾಗಿ ನಾವು ಇದನ್ನು ಮೇಲ್ಗಡೆ ಇಲ್ಲಿ ಸ್ಕ್ರೋಲ್ ಮಾಡಿಕೊಳ್ಳಬೇಕಾಗುತ್ತೆ. ಇದನ್ನು ಇಲ್ಲಿ ಸ್ಕ್ರೋಲ್ ಮಾಡಿಕೊಂಡ ನಂತರ ಇಲ್ಲಿ ನೋಡಬಹುದು ಪ್ರಕಟಣೆಗಳು ಅಂತಿದಾವೆ. ಈ ಪ್ರಕಟಣೆಗಳಲ್ಲಿ ನೀವು ಇಲ್ಲಿ ಸುಮಾರು 4 ಇದಾವೆ. ಇದನ್ನು 4 ಕೂಡ ನೀವು ಕರೆಕ್ಟಾಗಿ ಓದಿಕೊಳ್ಳಬೇಕಾಗುತ್ತೆ. ಇವನ್ನು ಓದಿಕೊಂಡ ನಂತರ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ನಾಡಾನಲ್ಲಿ ನಿಮ್ಮ ದಾಖಲೆಯನ್ನು ಲಭ್ಯತೆಯನ್ನು ಪರಿಶೀಲಿಸಿ ಅಂತ ಏನಿದೆಯಲ್ಲ, ನಾವು ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಯುವ ನಿಧಿಗೆ ಎಲಿಜಿಬಿಲಿಟಿ ಇದೆಯೋ ಇಲ್ಲೋ ಎಂಬುದು ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗುತ್ತೆ. ಈಗ ಇಲ್ಲಿ ನೀವು ನೋಡಬಹುದು ಯುವ ನಿಧಿ ಅರ್ಹತೆ ಪರಿಶೀಲಿಸಿ ಅಂತಿದೆ. ಸ್ವಾಗತ, ಯುವ ನಿಧಿ ಯೋಜನೆ ನಿಮ್ಮ ಅರ್ಹತೆಯನ್ನು ಪರಿಶೀಲಿಸಲು ನಿಮಗೆ ಸಹಾಯ ಮಾಡಲು ನಾನು ನಿಮ್ಮ ವರ್ಚುವಲ್ ಸಹಾಯಕನಾಗಿದ್ದೇನೆ. ದಯವಿಟ್ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ. ಈ ರೀತಿ ಬರುತ್ತೆ. ಈಗ ಇದಕ್ಕೆ ನಾವು ಕರೆಕ್ಟಾಗಿ ಇಲ್ಲಿ ಉತ್ತರಿಸಬೇಕಾಗುತ್ತೆ. ಈಗ ಅದಕ್ಕಿಂತ ಮುಂಚಿತವಾಗಿ ನೀವು ಇಲ್ಲಿ ನೋಡಬಹುದು ನಿಮ್ಮ ದಾಖಲೆಗಳನ್ನು ನಾಡಾ ಜಾಲತಾಣದಲ್ಲಿ ಪರಿಶೀಲಿಸಿ ಅಂತಿದೆ. ಈಗ ಇಲ್ಲಿ ಏನು ನಮಗೆ ಕಾಣ್ತಾ ಇದೆಯಲ್ಲ, ಇದನ್ನು ನಾವು ಕಂಪ್ಲೀಟಾಗಿ ಎಲ್ಲವೂ ಕೂಡ ಕರೆಕ್ಟಾಗಿ ಓದಿಕೊಳ್ಳಬೇಕಾಗುತ್ತೆ. ಇದನ್ನು ನೀವು ಇಲ್ಲಿ ಓದಿಕೊಳ್ಳಿ. ಅದೇ ರೀತಿಯಾಗಿ ಯೋಜನೆಯ ಅರ್ಹತೆಯ ಮಾನದಂಡಗಳು ಏನಿರುತ್ತಪ್ಪ ಅಂತಂದರೆ ಅರ್ಜಿದಾರರು 2023ನೇ ಸಾಲಿನ ಪದವಿ ಡಿಪ್ಲೊಮಾ ಪದವೀಧರರಾಗಿರಬೇಕು ಮತ್ತು ಅದೇ ರೀತಿಯಾಗಿ ಅರ್ಜಿದಾರರು ಕರ್ನಾಟಕ ನಿವಾಸಿ ಆಗಿರಬೇಕು ಅಥವಾ ರಾಜ್ಯದಲ್ಲಿ ಕನಿಷ್ಠ 6 ವರ್ಷ ನಿವಾಸಿ ಆಗಿರಬೇಕು ಎಂಬುದು ಇಲ್ಲಿ ಕಂಪ್ಲೀಟ್ ಆಗಿ ಅವರು ತಿಳಿಸಿಕೊಟ್ಟಿದ್ದಾರೆ. ಮತ್ತು ಅದೇ ರೀತಿಯಾಗಿ ಯುವ ನಿಧಿ ಯೋಜನೆ ಪ್ರಯೋಜನಗಳನ್ನು ಪಡೆಯಲು ಅಗತ್ಯ ಇರುವ ವಿವರಗಳು ಮತ್ತು ದಾಖಲೆಗಳು ಏನಿದೆ ಅದನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಅದನ್ನು ಕೂಡ ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗುತ್ತೆ. ಆಧಾರ್ ಸಂಖ್ಯೆ ಬೇಕಾಗುತ್ತೆ, ಪದವಿಯ ನೋಂದಣಿ ಸಂಖ್ಯೆ ಬೇಕಾಗುತ್ತೆ ಮತ್ತು ಈಗ ಇನ್ನಿತರ ದಾಖಲೆಗಳು ನಮಗೆ ಇಲ್ಲಿ ಬೇಕಾಗ್ತವೆ. ಹಾಗಾಗಿ ದಯವಿಟ್ಟು ಇದನ್ನು ಕಂಪ್ಲೀಟ್ ಆಗಿ ಓದಿಕೊಂಡ ನಂತರ ಇಲ್ಲಿ ನೀವು ನೋಡಬಹುದು. ಈಗ ಇಲ್ಲಿ ನೋಡಬಹುದು ನೀವು 2023 ಮತ್ತು 24ನೇ ಸಾಲಿನಲ್ಲಿ ಪದವಿ ಪಡೆದಿದ್ದೀರಾ ಅಂತ ನಮ್ಗೆ ಕೇಳುತ್ತೆ. ಇಲ್ಲಿ ನಾವು ಹೌದು ಅಥವಾ ಇಲ್ಲ ಅಂತಿರುತ್ತೆ. ಈಗ ನಾವು ಏನಾದರೂ 2023 ಮತ್ತು 24ನೇ ಸಾಲಿನಲ್ಲಿ ಪದವಿಯನ್ನು ಪಡೆದಿದ್ದರೆ ಇಲ್ಲಿ ಹೌದು ಅಂತ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ. ಅದನ್ನು ಕೂಡ ನಾವು ಇಲ್ಲಿ ಕರೆಕ್ಟಾಗಿ ಎಲ್ಲವೂ ಕೂಡ ತಿಳಿಸಿಕೊಡ್ತೀನಿ. ನೀವು ಕೂಡ ಇದನ್ನು ನೀವು ಮೊಬೈಲ್ ಮುಖಾಂತರ ನೀವು ಇದನ್ನು ಚೆಕ್ ಮಾಡಿಕೊಳ್ಳಬಹುದು. ಈಗ ಹಾಗಾಗಿ ಇಲ್ಲಿ ನೀವು ನೋಡಬಹುದು ಇದನ್ನೆಲ್ಲವೂ ನೀವು ಕರೆಕ್ಟಾಗಿ ಎಲ್ಲವೂ ತಿಳಿದುಕೊಂಡ ನಂತರ ಇಲ್ಲಿ ನೀವು ನೋಡಬಹುದು 2023 ಮತ್ತು 24ನೇ ಸಾಲಿನ ಪದವಿ ಪಡೆದಿದ್ರಂತೆ, ಹೌದು ಅಂತ ಕ್ಲಿಕ್ ಮಾಡಿ. ಅದೇ ರೀತಿಯಾಗಿ ದಯವಿಟ್ಟು ನಿಮ್ಮ ವಿದ್ಯಾರ್ಥಿಯನ್ನು ಆಯ್ಕೆ ಮಾಡಿ. ಅಂದರೆ ನೀವು ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಮಾಡಿದ್ರು ಅಥವಾ ಪದವಿ ಅಂದರೆ ಯಾವುದಾದ್ರೂ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದರೆ ಎಂಬುದು ಕೇಳುತ್ತೆ. ನೀವು ಯಾವುದನ್ನು ಅಂದರೆ ನೀವು ಓದಿತ್ರಲ್ಲ ಅದನ್ನು ಆಯ್ಕೆ ಮಾಡಿಕೊಳ್ಳಿ. ಇಲ್ಲಿ ನೀವು ನೋಡಬಹುದು ಪದವಿ ಏನಾದರೂ ಕ್ಲಿಕ್ ಮಾಡಿಕೊಂಡ ನಂತರ ನಿಮ್ಮದು ಇಲ್ಲಿ ವಿಶ್ವವಿದ್ಯಾಲಯನ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಅಂದರೆ ನಿಮ್ಮದು ವಿಶ್ವವಿದ್ಯಾಲಯ ಯಾವುದರಲ್ಲಿ ನೀವು ಅಂದರೆ ಕಂಪ್ಲೀಟ್ ಮಾಡಿದ್ದಾರೆ, ಅಂದರೆ ಯಾವುದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯೋ ಮತ್ತು ಇನ್ನಿತರ ಯಾವುದಾದ್ರೂ ಯೂನಿವರ್ಸಿಟಿ ಇದ್ದರೆ ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ನಿಮ್ಮ ಯೂನಿವರ್ಸಿಟಿ ಯಾವುದಿರುತ್ತಲ್ಲೋ ಅದನ್ನಾಗಿ ಇಲ್ಲಿ ಕರೆಕ್ಟಾಗಿ ಫಿಲ್ ಮಾಡಿಕೊಳ್ಳಬೇಕಾಗುತ್ತೆ. ನಿಮ್ಮ ಯೂನಿವರ್ಸಿಟಿ ಯಾವ್ದು ಬರುತ್ತಲ್ಲ ಅದನ್ನು ಇಲ್ಲಿ ಕರೆಕ್ಟಾಗಿ ಫಿಲ್ ಮಾಡಿಕೊಳ್ಳಬೇಕಾಗುತ್ತೆ. ಇದಾದ ನಂತರ ಈಗ ನಾವು ನೋಡ್ಬೋದು ಯೂನಿವರ್ಸಿಟಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಈಗ ನಿಮ್ಮ ನೋಂದಣಿ ಸಂಖ್ಯೆಯನ್ನು ನಮೂದಿಸಿ ಅಂತ ಕೇಳುತ್ತೆ. ಅಂದರೆ ನೋಂದಣಿ ಸಂಖ್ಯೆ ಅಂದರೆ ನೀವು ಅಂದರೆ ನಿಮ್ಮದು ಅಂದರೆ ಯಾವುದಾದ್ರೂ BA BCom ಡಿಪ್ಲೊಮಾ ಅಥವಾ ನಿಮ್ದು ಯಾವುದಾದ್ರೂ ಎಕ್ಸಾಮ್ ಬರೆಯುತ್ತೆ ನಿಮ್ಮ ನೋಂದಣಿ ಸಂಖ್ಯೆ ನೋಂದಣಿ ಸಂಖ್ಯೆ ಏನಿರುತ್ತೆ ಅದನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ನೋಂದಣಿ ಸಂಖ್ಯೆ ಆಯ್ಕೆ ಮಾಡಿದ ನಂತರ ನೀವು ಉತ್ತೀರ್ಣವಾದ ವರ್ಷವನ್ನು ನಮೂದಿಸಿ ಅಂತಿದೆ. ಅಂದರೆ ನೀವು ಯಾವ ವರ್ಷದಲ್ಲಿ ಪಾಸ್ ಆಗಿದ್ರೆ 23, 24, 25 ಪಾಸ್ ಆಗಿದ್ರು ಅಂತ ಕೇಳುತ್ತೆ. ಅದನ್ನು ಆಯ್ಕೆ ಮಾಡಿಕೊಳ್ಳಿ. ಮತ್ತು ಅದೇ ರೀತಿ ಕೆಳಗಡೆ ನಿಮ್ಮ ಆಧಾರ್ ಕಾರ್ಡಿನಲ್ಲಿರುವ ಹೆಸರನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡಿನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದನ್ನೇ ಇಲ್ಲಿ ನೀವು ಟೈಪ್ ಮಾಡಿಕೊಳ್ಳಬೇಕಾಗುತ್ತೆ. ಹೆಸರನ್ನು ಟೈಪ್ ಮಾಡಿಕೊಂಡ ನಂತರ ನೀವು ಇಲ್ಲಿ ಏನು ನಮಗೆ ಮಗಲೇನು ಕಾಣ್ತಿದ್ದಲ್ಲ ಒಂದು ಏರೋ ಮಾರ್ಕ್ ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ. ಈಗ ಇಲ್ಲಿ ನಾವು ನೋಡಬಹುದು ಕ್ಷಮಿಸಿ ನಿಮ್ಮ ಇಲ್ಲಿ ನೋಡಬಹುದು ನೀವು
ಕ್ಷಮಿಸಿ, ನಿಮ್ಮ ಪದವಿ ಡಿಪ್ಲೊಮಾ ಪ್ರಮಾಣ ಪತ್ರವು ನಾಡಾನಲ್ಲಿ ಲಭ್ಯವಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಿಮ್ಮ ವಿಶ್ವವಿದ್ಯಾಲಯ ಮಂಡಳಿಯನ್ನು ಸಂಪರ್ಕಿಸಿ ಅಂತಿದೆ. ನಿಮ್ಮ ಅರ್ಹತಾ ಪರಿಶೀಲನೆಯನ್ನು ಮುಂದುವರಿಸಲು ಬಯಸುವಿರಂತಿದೆ. ಈಗ ಇಲ್ಲಿ ನಮಗೆ ಮೇಲ್ಗಡೆ ಏನು ಬಂದಿದ್ದಲ್ಲ ಇದು ಅಂದರೆ ಈಗ ಡಿಗ್ರಿ ಕಂಪ್ಲೀಟ್ ಆಗಿ 2 ತಿಂಗಳು ಅಥವಾ 3 ತಿಂಗಳಾಗಿರುತ್ತೆ, ಅವ್ರಿಗೆ ಈ ರೀತಿ ಬರುತ್ತೆ. ಒಂದು ವೇಳೆ ನಿಮ್ದು ಏನಾದರೂ ಡಿಗ್ರಿ ಕಂಪ್ಲೀಟ್ ಆಗಿ 6 ತಿಂಗಳ ಆಗಿದ ನಂತರವೂ ಈ ರೀತಿ ನಿಮ್ದು ಏನಾದರೂ ಬರ್ತಾ ಇದ್ರೆ ಅವಾಗ ನೀವು ವಿಶ್ವವಿದ್ಯಾಲಯ ಅಥವಾ ನಿಮ್ಮ ಕಾಲೇಜಿನಲ್ಲಿ ಏನು ಕಲ್ತಿರ್ತಾರಲ್ಲ ಅಲ್ಲಿ ಹೋಗಿ ನೀವು ಇದನ್ನು ಚೆಕ್ ಮಾಡಿಕೊಳ್ಳಬೇಕಾಗುತ್ತೆ. ಈಗ ಒಬ್ಬೊಬ್ರು ಏನಪ್ಪ ಅಂತಂದರೆ 2 ತಿಂಗಳ 3 ತಿಂಗಳು 4 ತಿಂಗಳು ಇಷ್ಟೇ ಕಂಪ್ಲೀಟ್ ಆಗಿರುತ್ತೆ ಅವ್ರದ್ದು ಡಿಗ್ರಿ ಕಂಪ್ಲೀಟ್ ಆಗಿ ಅವರು ಯುವನಿಧಿ ಅಪ್ಲಿಕೇಶನ್ ಹಾಕಿಕೊಳ್ಳಲು ಹೋಗುತ್ತಾರೆ, ಅವ್ರಿಗೆ ಇದು ಅನ್ವಯ ಆಗೋಲ್ಲ. ದಯವಿಟ್ಟು ನಿಮ್ಮದು ಕಂಪ್ಲೀಟ್ ಆಗಿ 6 ಮಂತ್ ಅಂದರೆ 180 ದಿನಗಳ ಕಂಪ್ಲೀಟ್ ಆಗಿರ್ಬೇಕು, 6 ತಿಂಗಳ. ಈಗ ನೀವು ಇಲ್ಲಿ ನೋಡಬಹುದು ಒಂದು ಮೆಸೇಜ್ ಕೂಡ ಬಂದಿರುತ್ತೆ ನಿಮಗೆ, ನೀವು ಅಪ್ಲಿಕೇಶನ್ ಹಾಕಿಕೊಳ್ಳುವಾಗ ಈ ರೀತಿ ಮೆಸೇಜ್ ಬಂದಿರುತ್ತೆ. ಯಾವ ರೀತಿಯಪ್ಪ ಅಂತಂದ್ರೆ ನಿಮ್ಮ ಪದವಿ ಡಿಪ್ಲೊಮಾ ಪ್ರಮಾಣ ಪತ್ರವು ನಾಡಾನಲ್ಲಿ ಲಭ್ಯವಿಲ್ಲ, ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಿಮ್ಮ ವಿಶ್ವವಿದ್ಯಾಲಯ ಮಂಡಳಿಯನ್ನು ಸಂಪರ್ಕಿಸಿ ಅಂತಿದೆ. ಈ ರೀತಿ ಮೆಸೇಜ್ ಯಾವಾಗ ಬರುತ್ತಪ್ಪ ಅಂತಂದ್ರೆ 2 ತಿಂಗಳು 3 ತಿಂಗಳು ನೀವು ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿ ನೀವು ಅಪ್ಲಿಕೇಶನ್ ಹಾಕಿಕೊಳ್ಳುವಾಗ ಈ ರೀತಿ ಮೆಸೇಜ್ ಬರುತ್ತೆ. ಒಂದು ವೇಳೆ ನಿಮ್ಮದು 6 ತಿಂಗಳು ಕಂಪ್ಲೀಟ್ ಆಗಿ ಅಂದ್ರೆ 180 ದಿನಗಳ ಕಂಪ್ಲೀಟ್ ಆದ ನಂತರ ಈ ರೀತಿ ಮೆಸೇಜ್ ಬಂದ್ರೆ ಅವಾಗ ನೀವು ವಿಶ್ವವಿದ್ಯಾಲಯ ಮಂಡಳಿಯನ್ನು ಸಂಪರ್ಕಿಸಬಹುದು. ದಯವಿಟ್ಟು ನೀವು ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಬಹುದು. ನಮ್ದು ಕೆಳಗಡೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಇರುತ್ತೆ, ಅದಕ್ಕೂ ಕೂಡ ನೀವು ಜಾಯಿನ್ ಆಗ್ಬೋದು. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ಮಾಹಿತಿ ಎಷ್ಟು ಗೊತ್ತಿದೆ ಅಷ್ಟು ಮಾಹಿತಿಯನ್ನು ತಿಳಿಸಲು ಪ್ರಯತ್ನ ಪಡ್ತೇನೆ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.